ವೀಕ್ಷಕರೇ, ನರಗುಂದ ಅಂದ ತಕ್ಷಣ ನೆನಪಾಗುವಂಥದ್ದೇ ಇದು ಬಂಡಾಯದ ನೆಲ, ರೈತಪರ ಹೋರಾಟಗಳಿಗೆ ಹೆಸರಾದಂಥ ನೆಲ. ಇನ್ನೂ ಪ್ರಮುಖವಾಗಿ ನಮಗೆ ಕಾಣಸಿಗುವಂಥದ್ದು ಸ್ವಾತಂತ್ರ್ಯ ಹೋರಾಟಗಾರ ವೀರಯೋಧ ಬಾಬಾ ಸಾಹೇಬರು ಮತ್ತು ಅವರ ವಂಶಸ್ಥರು. ಬಾಬಾ ಸಾಹೇಬರು ಮತ್ತು ಅವರು ವಂಶಸ್ಥರು ಕೊಟ್ಟಿರುವಂತಹ ಇತಿಹಾಸದ ಕುರುಹುಗಳು ಈ ನೆಲದಲ್ಲಿ ಸಾಕಷ್ಟಿದೆ. ಸೊ ಅದರಲ್ಲಿ ಸದ್ಯಕ್ಕೆ ನಾನೀಗ ಒಂದು ಹೇಳೋದಾದರೆ, ನೀವೀಗ ನೋಡ್ತಾ ಇದ್ದೀರಿ ಅಲ್ವಾ, ಶ್ರೀ ವೆಂಕಟೇಶ್ವರ ದೇವಸ್ಥಾನ. ಇದು ಕೂಡ ಒಂದು. ಇದು 1716 ಇಸ್ವಿಯಲ್ಲಿ ನಿರ್ಮಾಣ ಆಯಿತು. ಅವರ ವಂಶಸ್ಥರು ಅಂದರೆ ಬಾಬಾ ಸಾಹೇಬರ ಪೂರ್ವಿಕರು ಇದನ್ನು ನಿರ್ಮಾಣ ಮಾಡಿದರು ಅನ್ನುವಂಥ ಮಾಹಿತಿ ಸಿಗುತ್ತೆ. ಯಾಕೆ ಅಂತಂದರೆ ತಿರುಪತಿ ತಿಮ್ಮಪ್ಪನನ್ನು ಆರಾಧ್ಯ ದೈವವಾಗಿ ಪೂಜಿಸ್ತಾ ಇದ್ರು ಬಾಬಾ ಸಾಹೇಬರು ಮತ್ತು ಅವರ ವಂಶಸ್ಥರು. ಸೊ ಅದರ ಕುರುವಾಗಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಅನ್ನುವಂಥದ್ದು ವಿಶೇಷತೆ. ಏನು ಅಂತಂದರೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಪ್ರತಿರೂಪವೇ ಈ ದೇವಸ್ಥಾನ ಅಂತ ಕೂಡ ಹೇಳಲಾಗುತ್ತೆ. ಸೊ ಅಂಥ ನೆಲದಲ್ಲಿ ನಾವಿದ್ದೀವಿ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೈಂದಿರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನರಗುಂದದ ವಿಶೇಷ ಸಂಚಿಕೆಗಳನ್ನು ನೋಡ್ತಾ ಇದ್ದೀರಿ. ಅದೇ ಥರನಾಗಿ ಇವತ್ತಿನ ಸಂಚಿಕೆಯು ಕೂಡ ಬಹಳ ವಿಶೇಷತೆಯಿಂದ ಇದೆ ಅಂತಲೇ ಹೇಳ್ತೀನಿ. ಸೊ ಕಾರ್ಯಕ್ರಮನ ಆರಂಭ ಮಾಡೋಣ. ಮುಖ್ಯವಾಗಿ ಅತ್ತೆ ಸೊಸೆಯಂದರನ್ನ ವೆಲ್ಕಮ್ ಮಾಡೋಣ. ಸೊ ನನ್ನ ಬಲಭಾಗದಲ್ಲಿ ಅತ್ತೆ ಶ್ರೀಮತಿ ಸುಮಾ ಅವರು ಕೂತಿದ್ದಾರೆ. ಸೊ ಮೇಡಮ್, ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇದೇ ನಿಟ್ಟಲ್ಲಿ ನನ್ನ ಎಡಗಡೆಯಲ್ಲಿ ಅವರ ಸೊಸೆ ಶ್ರೀಮತಿ ಶ್ರೀನಿಧಿ ಅವರು. ಮೇಡಮ್ ನಮಸ್ಕಾರ, ಸ್ವಾಗತ ಕಾರ್ಯಕ್ರಮಕ್ಕೆ. ಸೊ ನೋಡೋಣ, ಮಾತು, ಹಾಡು, ಹರಟೆ ಎಲ್ಲವೂ ಇರುತ್ತೆ. ಮುಖ್ಯವಾಗಿ ಮಾಹಿತಿ. ಅಮ್ಮ ಹೇಳಿ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಸುಮಾ ಆನೆಗುಂದಿ, ನಮ್ಮ ಮನೆಯವರ ಹೆಸರು ತಿರುಮಲ ಆನೆಗುಂದಿ. ನಮಗೆ ಇಬ್ಬರು ಮಕ್ಕಳು, ಗಂಡು ಮಕ್ಕಳು. ದೊಡ್ಡನ ಹೆಸರು ರಾಘವೇಂದ್ರ, ಸಣ್ಣನು ಶ್ರೀನಿವಾಸ. ಇಬ್ಬರು ಸ್ವಸ್ಥರು. ದೊಡ್ಡಕ್ಕೆ ಹೆಸರು ಶ್ವೇತಾ, ಸಣ್ಣಕ್ಕಿನ ಹೆಸರು ಶ್ರೀನಿಧಿ. ಇಬ್ಬರು ಮೊಮ್ಮಕ್ಕಳು. ನಮ್ಮದು ಬಿಸ್ನೆಸ್ ಇರೋದು. ಅಮ್ಮ ಹೇಳಿ, ನಿಮ್ದು ಯಾವ ಊರು? ನಮ್ಮದು ಗಂಗಾವತಿ, ತವರು ಮನೆ. ಸೊ ಏನು ಮಾಡ್ತಿರ್ತೀರಿ ಫ್ರೀ ಟೈಮಲ್ಲಿ ನೀವೆಲ್ಲ? ಫ್ರೀ ಟೈಮಲ್ಲಿ ನಮ್ಮದು ಸ್ವಲ್ಪ ಹೊಲದ್ದೈತಲ್ರಿ, ಹಿಂಗಾಗಿ ಮನೆಯೊಳಗೆ ಎಲ್ಲ ಕೆಲಸ, ಬತ್ತಿ ಮಾಡೋದು, ಗೆಜ್ಜಿ ವಸ್ತ್ರ ಮಾಡೋದು, ಸ್ವಲ್ಪ ಪೂಜೆ ಜಪ, ಆಮೇಲೆ ವಿಷ್ಣು ಸಹಸ್ರನಾಮಾವಳಿ, ನಮ್ಮದು ಮನೆ ಕೆಲಸ. ಸೊ ಇದು ಅತ್ತೆಯ ಪರಿಚಯ ಆಗಿತ್ತು. ಬನ್ನಿ ಸೊಸೆ ಶ್ರೀನಿಧಿಯವರ ಪರಿಚಯ ಹೇಳಿ ಮೇಡಮ್. ನನ್ನ ಹೆಸರು ಶ್ರೀನಿಧಿ ಶ್ರೀನಿವಾಸ್ ಆನೆಗುಂದಿ ಅಂತೇಳಿ. ನಮ್ಮ ಮನೆಯವರ ಹೆಸರು ಶ್ರೀನಿವಾಸ್ ಆನೆಗುಂದಿ. ನನಗೊಬ್ಬಳು ಮಗಳಿದ್ದಾಳೆ, ಮುದ್ದಾದ ಮಗಳು, 1.5 ವರ್ಷ ಅವಳಿಗೆ, ಶ್ರೀಜನ್ಯ ಆನೆಗುಂದಿ ಅಂತೇಳಿ. ಓಕೆ, ಎಷ್ಟು ವರ್ಷ ಆಯಿತು ಮದುವೆ ಆಗಿ ತಮ್ಮದು? ಮದುವೆ ಆಗಿ 4.5 ವರ್ಷ ಆಗಿದೆ ಸರ್. ಓಕೆ, ಅಂದರೆ ನಿಮ್ಮ ತವ್ರ ಮನೆ? ನನ್ನ ತವ್ರ ಮನೆ ಬಂದ್ಬಿಟ್ಟು ಹೊಸಪೇಟೆ ಸರ್. ಓಕೆ, ಅತ್ತೆ ಸೊಸೆ ಒಂದೇ ಲೈನಲ್ಲಿ ಇದ್ದೀರಿ. ಅವರು ಗಂಗಾವತಿಯವರು, ನೀವು ಹೊಸಪೇಟೆ ಅವರು. ಸೊ ಹೆಚ್ಚು ಕಡಿಮೆ ಜಾಸ್ತಿ ಬದಲಾವಣೆಗಳೇನಿಲ್ಲ ಅನ್ಕೋತೀನಿ. ಇಲ್ಲ ಸರ್, ಆಲ್ಮೋಸ್ಟ್ ಸೇಮ್, ಸ್ಲೈಟ್ ಡಿಫ್ರೆನ್ಸ್ ಅನ್ಬೋದು ಅಷ್ಟೇ. ಹೇಳಿ, ನಿಮ್ಮ ಹಾಬೀಸ್ ಏನು? ಸರ್, ನಾನು ಕುಕಿಂಗ್ ಮಾಡೋಕೆ ಇಷ್ಟಪಡ್ತೀನಿ. ಮಗಳೇ ನೋಡ್ಕೊಳೋದು. ಅಂದರೆ ನಮ್ಮ ಮನೆಯವ್ರ ಜೊತೆಗೆ ಬಿಸ್ನೆಸ್ಸಿಗೆ ಸ್ವಲ್ಪ ಅವಾಗ ಇವಾಗ ಅಂಗಡಿಗೆ ಹೋಗ್ತಾ ಇರ್ತೀನಿ. ಸ್ವಲ್ಪ ಟೈಮ್ ಪಾಸನು ಆಗುತ್ತೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ಅಂತೇಳಿ ಅವ್ರ ಜೊತೆ ಹೋಗ್ತಿರ್ತೀನಿ. ಯಾವ ವಿಷಯದಲ್ಲಿ ನಿಮ್ಮ ಅತ್ತೆ ನಿಮಗೆ ಸೂಪರ್ ಅಪ್ಪ, ಎಂತ ಒಳ್ಳೆ ಅತ್ತೆ ನಮ್ಮ ಅತ್ತೆ ಅಂತ ಅನ್ಸುತ್ತೆ? ಅವ್ರು ಎಲ್ಲದರಲ್ಲೂ ಸಪೋರ್ಟಿವ್. ನಾನು ಯಾವುದೇ ಮುಂದೆ ಹೋಗ್ಲಿ, ನಾನು ಮನೆ ಕಡೆ ಎಲ್ಲ ನೋಡ್ಕೊತೀನಿ, ನೀನು ಎಲ್ಲ ಆರಾಮಾಗಿ ಮಾಡ್ಕೊಂಬ ಅಂತಾರೆ. ನೀ ಮನೆ ಚಿಂತೆ ಬಿಟ್ಬಿಡು, ಮನೆದ ಅಡುಗೆ ಆಯಿತು, ಬೇರೆ ಕೆಲಸ ಆಯಿತು, ಎವ್ರಿಥಿಂಗ್. ಶಿ ಹ್ಯಾಸ್ ಗಿವನ್ ಮಿ ಅ ಫುಲ್ ಫ್ರೀಡಮ್ ಫಾರ್ ಎವ್ರಿಥಿಂಗ್, ಫಾರ್ ಆ್ಯಂಡ್ ಎನಿಥಿಂಗ್. ಓಕೆ, ಸೊ ನಿಮ್ಗೆ ಯಾವ್ದು ಅನ್ಸುತ್ತೆ, ನನ್ನ ಸೊಸೆ ಸೂಪರ್ ಅಪ್ಪ ಈ ವಿಷಯದಲ್ಲಿ ಅನ್ನೋದು ಯಾವ ವಿಷಯಕ್ಕೆ ಅನ್ಸುತ್ತೆ ನಿಮಗೆ? ಏನೇ ಕೆಲಸ ಮಾಡಲಿ ಹೆಲ್ಪ್ ಮಾಡ್ತಾಳ್ರಿ. ಓಕೆ, ನಾನು ಅಡುಗೆ ಮಾಡಿದರೆ ಅದಕ್ಕೆಲ್ಲ ಏನು ಕೊಡಬೇಕು ಏನಿಲ್ಲ, ಪಟ ಪಟ ಎಲ್ಲ ಸಾಮಾನು ಕೊಡ್ತಾಳೆ. ನಂಗೆ ಅದು ಒಂದು ಇಷ್ಟ. ಎಲ್ಲೇನ ಹೋದ್ರು ಇದು ಇಂಥ ಸೀರೆ ಉಟ್ಕ, ಇಂಥದ್ದು ಅದು ಒಂದು ಹೆಲ್ಪ್ ಮಾಡ್ತಾಳ. ನಾವೇನು ಉಟ್ಕೊಂತೀವಿ ಬಿಡ್ರಿ, ಅದು ಒಂದು ಹೆಲ್ಪ್ ಮಾಡ್ತಾಳ್ರಿ. ಎಲ್ಲೇನೋ ಊರಿ ಇಲ್ಲ, ಮೇಕಪ್ ನಮ್ದು ರೀ. ಎಲ್ಲೇನು ಹೋದ್ರೆ ಸ್ವಲ್ಪ ಲಗೇಜ್ ಜೋಡಿಸ್ಕೊಡೋದು ನನಗಿದು ಇಷ್ಟ ಆಗ್ತದ್ರಿ. ಸೊಸೆ ಎಂಬ ಬದಲು ಮಗಳ ಗತೆ ಮಾಡ್ತಾಳ್ರಿ ನಮಗೆ. ಓಕೆ ಓಕೆ, ಸೂಪರ್. ಹಾಗಾದ್ರೆ ಏನು ಅತ್ತೆ ಸೊಸೆ ಹಿಂಗೆಲ್ಲ ಇದ್ಬಿಟ್ರೆ ಅಬ್ಬಬ್ಬಾ ಆನಂದ. ನಮಗಿಂತ ಮನೆಗಳ ಮಕ್ಕಳಿಗೆ ಆನಂದ ಇರುತ್ತೆ. ಎನಿವೇಸ್, ಸೊ ಅದು ಮುಖ್ಯವಾಗಿರೋ ಪ್ರಶ್ನೆ ನಾನು ಬರ್ತೀನಿ ಇವಾಗ. ಸೊ ಆ ಒಂದು ಪ್ರಶ್ನೆಗೆ ನೀವು ಹೇಗೆ ಉತ್ತರ ಕೊಡ್ತೀರೋ ಅದ್ರ ಮೇಲೆನೆ ನಿಮ್ಮ ಸಂಬಂಧಗಳನ್ನು ನೀವು ಹೇಗೆ ನಾಜೂಕಾಗಿ ಅಷ್ಟೇ ಜೋಪಾನ್ವಾಗಿ ಕಾಪಾಡ್ತಾ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ವೀಕ್ಷಕರಿಗೂ ಒಂದು ಸಂದೇಶ ಹೋಗುತ್ತೆ ಅದರಲ್ಲಿ. ಸೊ ವೀಕ್ಷಕರೇ, ಪ್ರಶ್ನೆ ಏನಪ್ಪ ಅಂತಂದರೆ, ನಾವು ಯಾಕೆ ಅಪ್ಪ ಸಾಕಿದ್ದು ಅಥವಾ ಅಪ್ಪ ಹಾಕಿದ ಹಾಲದ ಮರಕ್ಕೆ ನಾವು ಯಾಕೆ ಜೋತ್ ಬೀಳಬೇಕು? ನಮ್ಮದೇ ಯಾಕೆ ಸ್ವಂತದಂತ ಮಾಡಬಾರ್ದು? ಆ ಫ್ರೀಡಮ್ ನಮಗಿಲ್ವಾ? ಯಾಕೆ ನಮ್ಮದೇ ಅಂತ ಸ್ವಂತ ನಾಲೆಡ್ಜ್ ಇಲ್ವಾ? ಏನು ನಮಗೆ ಶಕ್ತಿ ಇಲ್ವಾ? ಯಾಕೆ ಮಾಡಬಾರ್ದು ನಾವು ಅಂತ ಶುರು ಮಾಡ್ತಾರೆ. ಗಂಡ ಹೆಂಡ್ತಿ ಡಿಸೈಡ್ ಮಾಡ್ತಾರೆ. ಹೆಂಡ್ತಿ ಅತ್ತೆಗೆ ಜಗಳ ಶುರುವಾಗುತ್ತೆ, ಅತ್ತೆ ಸೊಸೆಗೆ. ಅಲ್ಲಿಂದ ಅವಾಗ ಮನೆ ಏನಾಗುತ್ತೆ, ಛಿದ್ರ ಆಗುತ್ತೆ. ಸೊ ಇದು ಒಂದು ಸ್ವಾಭಾವಿಕವಾಗಿ ನಡೆಯುವಂಥ ಸಂಗತಿ. ಸೊ ನಿಮ್ಮ ಮನೇಲಿ ಇವಾಗ ಇವ್ರ ಯಜಮಾನರು
ಸೇಮ್ ಅಂದ್ರೆ ಅದೇನೆ ಹೋಗ್ತಾ ಇದಾರೆ ಖುಷಿ ಪ್ಯಾಟು. ಅತ್ತೆಯಾಗಿ ನೀವು ಇಂಥ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಂದ್ರೆ ನಮ್ಮ ಮನೆಯವರು ಮಾಡಿದ ತಕ್ಕಂಗ ನಮ್ಮ ಮಗನು ಅದೇ ರೀತಿ ನಡ್ಕೊಂತ ಹೋಗ್ತಾನ್ರಿ. ಒಂದು ಮಾತು ಮೀರಲ್ಲ ರೀ, ಏನ್ ಹೇಳಿದ್ರು ಮಾಡ್ತೇನಂತಾನ, ಅದು ಒಂದು ಇಷ್ಟ ಆಗ್ತದ್ರಿ. ಆಮ್ಯಾಗ ಅವನು ನಾನು ಇದೇ ಮಾಡ್ಬೇಕು ಅದೇ ಮಾಡ್ಬೇಕಂದ್ರೆ ನಮ್ಮ ಮನೆಯವರು ಆಯ್ತಪ್ಪ ಮಾಡು ಅಂತ ಹೇಳ್ತಾರೆ. ಹಿಂಗಾಗಿ ಹೊಂದಾಣಿಕೆಯಿಂದ ಇಬ್ರು. ನೀವು ಅತ್ತೆಯಾಗಿ ಅಂದ್ರೆ ಮಗನಿಗೆ ಸಪೋರ್ಟ್ ಆಗ್ಲಿ ಅಥವಾ ಬೇರೆ ಆಯ್ತು ಇಷ್ಟ ಬಂದಿದ್ ಮಾಡ್ಕೊ ಅಂತ ಹೇಳಿದ್ರು ಅಥವಾ ಹೆಂಗ್ ಮಾಡಿದ್ರಿ? ಇಲ್ಲ, ಮಗಗ ನಂದೇ ಸಪೋರ್ಟ ಭಾಳ. ಇಲ್ಲ ನೀವು ಅಪ್ಪ ಮಾಡಿದ್ದೆ ಮಾಡು. ಇಲ್ಲ ರೀ, ಇಲ್ಲ ಅಪ್ಪಂದು ಕೇಳ್ತಾನ್ರಿ, ನಾನು ಹೇಳಿದ್ರೆ ಜಾಸ್ತಿ ಮಾಡ್ತಾನ್ರಿ. ಹಿಂಗ್ ಮಾಡ್ಬೇಕಪ್ಪ ಒಳ್ಳೇದು ಕೆಟ್ಟದ್ದು ಹಿಂಗೆ ಹೇಳಿದ್ರೆ ಸಾಕ್ರಿ, ನಾ ಏನ್ ಹೇಳ್ತೀನಿ ಹಂಗ್ ಮಾಡ್ತಾನ್ರಿ. ಓಕೆ, ಅಪ್ಪಿ ತಪ್ಪಿ ಏನಾದ್ರು ಇಲ್ಲ ನಾನು ಇದನ್ ಮಾಡಲ್ಲ ಬೇರೆದ್ ಮಾಡ್ಬೇಕು ಅನ್ನೋ ಮಾತು ಬಂತು ಅಂತ ಇಟ್ಕೊಳ್ಳಿ, ನನ್ ಸೊಸೆನೆ ಹೇಳ್ಕೊಟ್ಟಿದ್ದಾಳೆ ಈ ಮಾತನ್ನ, ಇವಳ್ದೇ ಕಿತಾಪತಿ ಅಂತೇನೆ ಜಗಳ ಆಗ್ಬಿಡುತ್ತೆ ಅಲ್ವಾ? ಹಂಗೇನ ಆಗಿಲ್ಲ ರೀ. ಅದು ನಾ ಏನೇ ಹೇಳಿದ್ರು ಆ ಹೆಂಡತಿ ಮಾತೇನು ಕೇಳಲ್ಲ ರೀ. ಈಕೆ ಆದ್ರೂ ಅಮ್ಮ ಅಂತಂದು ಈಕಿನೂ ನಮ್ಮ ಸೊಸಿನೂ ನನ್ನ ಮಾತ ಕೇಳ್ತಾಳ್ರಿ. ಆಮೇಗ ಮಗ ಆದ್ರೂ ನಮ್ಮ ಮಾತ ಕೇಳ್ತಾನ್ರಿ. ಅಂದ್ರೆ ಅವರು ಸಂದರ್ಭ ಅವರು ಅಂಥದ್ದೇ ಮಾಡ್ಬೇಕಂದ್ರೆ ನಾವು ಅದ್ರ ತಕ್ಕಂಗೆ ನಾವು ಅವ್ರಂಗೂ ನಾವು ಸ್ವಲ್ಪ ನಡೀತೀವಿ. ಯಾಕಂದ್ರೆ ನಮ್ದೇ ಅಂತಂದು ಹಿಂಗೆ ಮಾಡು ಹಂಗ ಮಾಡಂದ್ರೆ ತಪ್ಪಾಗ್ತದೆ. ಫುಲ್ ಫ್ರೀಡಮ್ ಕೊಟ್ಟಿದ್ದೀರಿ. ಫ್ರೀಡಮ್. ಓಕೆ, ಸೊ ನೋಡೋಣ ಈಗ ಸೊಸೆ ಏನ್ ಹೇಳ್ತಾರೆ ಅಂತ. ಹೇಳಿ ಶ್ರೀನಿಧಿ ಅವರೇ, ಯಾಕ್ರಿ ಹೋಗಿ ಹೋಗಿ ನಿಮ್ಮಪ್ಪ ಮಾಡಿರೋದನ್ನೇ ನೀವ್ ಯಾಕೆ ಕಂಟಿನ್ಯೂ ಮಾಡ್ಬೇಕು, ನಾವು ಸ್ವಂತ ಮಾಡೋಣ ಅನ್ನೋದಿರುತ್ತೆ ಅಲ್ವಾ? ಸೊ ಹೇಗೆ ಏನ್ ಉತ್ತರ ಕೊಡ್ತೀರಿ ಇದಕ್ಕೆ? ಅವ್ರ ಹೆಸರು ಮಾಡಿರ್ತಾರೆ ಸರ್, ಅದನ್ನ ಮುಂದುವರ್ಸ್ಕೊಂಡು ಹೋಗೋದು ನಮ್ ದೊಡ್ಡ ಜವಾಬ್ದಾರಿ. ಈಗ ಅವ್ರ ಹೆಸರು ಮಾಡಿದ್ ಹಾಳ್ ಮಾಡ್ಲಾರ್ದಂಗೆ ಅದಕ್ಕೆ ನಮ್ ಸ್ಟೆಪ್ ಹಾಕಿ ನಮ್ ಎಫರ್ಟ್ ಹಾಕಿ 1x ಇದ್ದಿದ್ನ 2x ಮಾಡೋದೇ ನಮ್ ಜವಾಬ್ದಾರಿ ಮೇನ್. ಅಂದ್ರೆ ಆಮೇಲೆ ನಮ್ಮ ಮನೆಯವರಿಗೆ ಆ ಬಿಸ್ನೆಸ್ ಲೈನ್ ಅಲ್ಲಿ ಪ್ಯಾಷನ್ ಇದೆ, ಅವ್ರು ಅದ್ರಲ್ಲಿ ಫ್ಯೂಚರ್ ಕಾಣ್ತಿದ್ದಾರೆ. ಸೊ ಐ ಆಮ್ ಸಪೋರ್ಟಿವ್ ಫಾರ್ ಹಿಮ್. ಹಂಗೆ ನಮ್ಮ ಅತ್ತೆ ಯಾವ್ದಕ್ಕೂ ಬಿಡೋದೇ ಇಲ್ಲ, ಸ್ವಂತವಾಗಿ ಮಾಡೋಣ ಬೆಳೆಯೋಣ ಅಂದ್ರೆ ಇಷ್ಟನೇ ಇಲ್ಲ, ಬಿಟ್ಟು ನೋಡಿ ಹೆಂಗ್ ಬೆಳಿತೀವಿ ಈ ತರದೆಲ್ಲ ಮಾತೇ ಜಗಳ ಆಗುತ್ತಲ್ಲ. ಇರ್ತಾವ ಸರ್, ಬಟ್ ನಮ್ದು ಹೆಂಗಿದೆ ಅಂದ್ರೆ ಕೋಆರ್ಡಿನೇಷನ್ ನಮ್ಮಿಬ್ರು ಮಧ್ಯನೂ ಹಂಗೆ ಇದೆ, ಅವ್ರಿಬ್ರು ಮಧ್ಯನೂ ಕೋಆರ್ಡಿನೇಷನ್ ಇರೋದ್ರಿಂದ ಏನು ಪ್ರಾಬ್ಲಮ್ ಬಂದಿಲ್ಲ ಇಲ್ಲಿ ಮಟ್ಟ. ಫ್ಯೂಚರ್ ಅಲ್ಲಿ ಗೊತ್ತಿಲ್ಲ ಸರ್. ಬಿಕಾಸ್ ಎಷ್ಟೋ ಮನೆಗಳಲ್ಲಿ ಇದೇ ಕಾರಣಕ್ಕೇನೆ, ಅಂದ್ರೆ ಪೂರ್ವಜರು ಮಾಡ್ಕೊಂಡ್ ಬಂದಿರೋದನ್ನೇ ನಾವ್ ಯಾಕೆ ಮಾಡ್ಕೋಬೇಕು, ನಮ್ದೇನ್ ಬೇರೆ ಮಾಡಕ್ ಆಗಲ್ವಾ ಅನ್ನೋ ಒಂದ್ ಕಾರಣಕ್ಕೇನೆ ಜಗಳಗಳಾಗ್ತಾ ಇರುತ್ತೆ ಅತ್ತೆ ಸೊಸೆ ಮಧ್ಯೆ. ನೀವೇನ್ ಹೇಳ್ತೀರಿ ಸೊಸೆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ? ನಾನೇನು ಹೇಳ್ತೀನಿ ಸರ್, ಈಗ ನಮ್ಮ ಅತ್ತೆ ಮಾವ ಅವ್ರ ಫ್ರೀಡಮ್ ಇಂದ ಅವ್ರದ್ದೊಂದು ಹೆಸರು ಮಾಡಿರ್ತಾರೆ. ಈಗ ನಾವು ಅವ್ರ ಮಕ್ಕಳಾಗಿ ಅವ್ರ ಹೆಸರನ್ನ ಉಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಆಗುತ್ತೆ. ಅದನ್ನ ಬಿಟ್ಟು ನಾವೇನೋ ಫ್ಯೂಚರ್ ಮಾಡಕ್ ಹೋಗಿ ಅದ್ರಲ್ಲಿ ಕೈ ಸುಟ್ಕೊಂಡ್ರೆ ಏನ್ ಬರುತ್ತೆ, ಲಾಸ್ ಮಾಡ್ಕೊಂತೀವಿ. ಅದ್ರ ಬದ್ಲಿ ರೆಡಿ ಇದ್ದಿದ್ನ ಊಟ ಮಾಡ್ಬೋದಲ್ಲ ಸರ್. ಈಗ ನಾವು ಈಗ ಅದನ್ನೇ ನಾನು ಹೊಸ್ದಾಗಿ ಸ್ಟಾರ್ಟ್ ಮಾಡಕ್ಕೆ ನಾ ಅಡ್ಗೆ ಮಾಡಿ ಫಸ್ಟ್ ಕಾಯಿಪಲ್ಲೆ ಹೆಚ್ಚಬೇಕು, ಅಡ್ಗೆ ಮಾಡಬೇಕು, ಆಮೇಲೆ ಊಟ ಮಾಡ್ಬೇಕು. ಈಗ ರೆಡಿ ಇದ್ದಿದ್ನೇ ನಾವು ಊಟ ಮಾಡಿಬಿಟ್ರೆ ಆಯ್ತಲ್ಲ ಸರ್. ಸೊ ಈ ವಿಷಯದಲ್ಲಿ ನಿಮ್ಮ ಅತ್ತೆ ಮಾವ ಸಪೋರ್ಟ್ ಕೊಟ್ಟಿದ್ದು? ಎಸ್ ಸರ್, ಅವ್ರದ್ದು ಫುಲ್ ಸಪೋರ್ಟ್ ಇದೆ, ಹಂಗೇನಿಲ್ಲ ಸರ್. ಈಗ ನಮ್ದು ಕಿರಾಣಿ ಅಂಗಡಿ ಆಗಿದ್ದರಿಂದ ಒಬ್ಬರೇ ಮೇಂಟೈನ್ ಮಾಡೋಕ್ಕಾಗಲ್ಲ ಸರ್. ನಮ್ಮ ಮಾವೋರು ಇರ್ತಾರೆ, ನಮ್ಮ ಮನೆಯವ್ರು ಇರ್ತಾರೆ, ನಮ್ಮ ಮನೆಯವ್ರು ಊಟಕ್ಕೆ ಹೋದಾಗ ನಮ್ಮ ಮಾವೋರು ಇರ್ತಾರೆ. ಈಗ ನಾವು ಸಪೋಸ್ 1 ವೀಕ್ ನಮಗೆ ಹಾಲಿಡೇ ಬೇಕಾಯ್ತು, ನಾವು ಹೋಗ್ತೀವಿ ಅಂದ್ರೆ ನಾವು ಅತ್ತೆ ಮಾವ ಇರ್ತಾರೆ ಅನ್ನೋದು ಎಂಜಾಯ್ಮೆಂಟ್ ಇರುತ್ತೆ, ನಾವು ಆರಾಮಾಗಿ ಹೋಗಿ ಬರ್ಬೋದು. ಈಗ ಅವ್ರಿಗೆ ಬೇಕಂದ್ರೆ ಅವ್ರು 1 ವೀಕ್ ಹೋಗ್ತಾರೆ, ನಾವು 1 ವೀಕ್ ಹೋಗ್ತೀವಿ, ಹಂಗಾಗಿ ಏನ್ ನಡ್ಕೊಂಡು ಹೋಗ್ತಿದೆ ಸರ್, ಏನ್ ಪ್ರಾಬ್ಲಮ್ ಬಂದಿಲ್ಲ. ಅದೇ ಬೇಕಾಗೋದಿಲ್ಲ ಮುಖ್ಯವಾಗಿ. ಬಹುಶಃ ಹಿಂಗಿದ್ರೆ ಚೆನ್ನಾಗಿತ್ತ ಅಂತ. ಹೆಂಗ್ ಗೊತ್ತಾ, ಈಗ ಬೆಳಗ್ಗೆ ನಿಮ್ಮ ಯಜಮಾನ್ರು ಹೋಗ್ತಾರೆ ಅಂಗಡಿಗೆ, ನೀವು ಮಧ್ಯೆ 2 ಅವರ್ ಹೋಗ್ತೀರಾ, ಆಮೇಲೆ ನಿಮ್ಮ ಮತ್ತೆ 3 ಅವರ್ ಹೋಗ್ತಾರೆ, ಆಮೇಲೆ ನಿಮ್ಮ ಮಾವ 2 ಅವರ್ ಹೋಗ್ತಾರೆ ಅನ್ಕೊಳ್ಳೋಣ. ಬೆಳಗ್ಗೆ ದುಡ್ದಿದ್ದು ಗಂಡನ್ಗೆ, ಆಮೇಲೆ 3 ಅವರ್ ನಾನು ಅದೇ ನನ್ಗೆ, ನೆಕ್ಸ್ಟ್ 2 ತಾಸು ಹತ್ತಿದೆ. ಈ ತರ ಏನಾದ್ರು ಇತ್ತ ಅಥವಾ ಹೆಂಗೆ ನೀವೆಲ್ಲ? ಹಂಗಲ್ಲ ಸರ್, ಫೈನಲಿ ನಾವ್ ಯಾರ್ ಮಾಡಿದ್ರು ಕೂಡ ಮನೆಗೆ ಮಾಡ್ತೀವಿ, ಫ್ಯಾಮಿಲಿಗೆ ಮಾಡ್ತೀವಿ ಮೇನ್. ಈಗ ನಮ್ಮ ಅತ್ತೆ ಮಾವ ಮಾಡೋದು ನನಗೆ, ನಮ್ಮ ಮನೆಯವ್ರಿಗೆ, ನಾನು ನನ್ನ ಮಗಳು ಮಾಡೋದು ಫೈನಲ್ ಆಗಿ ನನ್ನ ಮಗಳಿಗೆ. ಈಗ ಒಂದ್ ಫ್ಯಾಮಿಲಿ ಇದ್ಮೇಲೆ ಎಲ್ಲರೂ ಮಾಡ್ಲೇಬೇಕಲ್ಲ ಸರ್. ಅದೇ ಟ್ರೂ, ಇಲ್ಲಿ ಅದೇ ಮುಖ್ಯವಾಗಿ ಬೇಕಾಗುವಂಥದ್ದು. ಸೊ ವೀಕ್ಷಕರೇ, ಅವರ ಬದುಕಿನ ಸೂತ್ರ ಏನು ಅನ್ನುವಂಥದ್ದನ್ನ ಬಹುಶಃ ನೀವು ನೋಡಿದ್ರಿ. ಎಷ್ಟೋ ಮನೆಗಳಲ್ಲಿ ಇದೇ ಕಾರಣಕ್ಕೇನೆ ಜಗಳಗಳಾಗುತ್ತೆ, ಮನಸ್ತಾಪಗಳಾಗುತ್ತೆ, ಸಂಬಂಧಗಳಲ್ಲಿ ಬಿರುಕು ಮೂಡುತ್ತೆ. ಸೊ ಹಾಗಾಗಿನೇ ಅವ್ರು ಹೇಗಿನ ಕಾಪಾಡ್ಕೊಳ್ತಾ ಇದ್ದಾರೆ, ಸೊ ಆ ಮೂಲಕ ನಿಮಗೂ ಒಂದು ಸಂದೇಶ ಹೋಗ್ಲಿ ಅನ್ನುವಂಥದ್ದೇ ನಮ್ಮ ಉದ್ದೇಶ ಆಗಿತ್ತು. ಸೊ ಮುಂದಿನ ಹಂತದಲ್ಲಿ ಒಂದು ಆಟ ಆಡೋರಿದ್ದಾರೆ, ಆಟದ ಹಿಂದೆನೂ ಒಂದು ಉದ್ದೇಶ ಇದೆ. ಸೊ ಅದುವೇ ಸ್ಮಾರ್ಟ್ ಮೋಜಿನ ಆಟ. ಒಂದು ಚಿಕ್ಕ ವಿರಾಮ ತಗೊಳ್ತೀನಿ, ಮತ್ತೆ ವಾಪಸ್ ಬರ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಮುಂದಿನ ಹಂತ ಸ್ಮಾರ್ಟ್ ಮೋಜಿನ ಆಟ.
ಸೊ ಮೋಜಿನ ಆಟಕ್ಕೆ ಅತ್ತೆ ನಾನಾ ಸೊಸೆ ನೀನಾ ಅಂತ ಕೂತಿದ್ದಾರೆ ಇಬ್ರು. ಸೊ ಎದುರು ಬಿದ್ರು ಕೂರಿಸಿದ್ದೀನಿ ಆ್ಯಂಡ್ ರೂಲ್ಸ್ ಏನು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಆ್ಯಂಡ್ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಟೇಬಲ್ ಮೇಲೆ ಒಂದಷ್ಟು ಬೆಳ್ಳುಳ್ಳಿಗಳನ್ನು ಹಾಕ್ಬಿಟ್ಟಿದ್ದೀನಿ. ಓಕೆ, ಸೊ ಯಾರು ಮನೇಲಿ ಜಾಸ್ತಿ ಬೆಳ್ಳುಳ್ಳಿ ತಿನ್ನೋದು? ಸೊ ಖಾರ ಜಾಸ್ತಿ ತಿಂತಾರಂತ, ಖಾರ ಜಾಸ್ತಿ ಬೆಳ್ಳುಳ್ಳಿ ಜಾಸ್ತಿ, ಒಟ್ಟಲ್ಲಿ ಜಾಸ್ತಿ ಜೋರಾಗಿ. ಸೊ ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮಗೆ 2 ಗ್ಲಾಸ್ ಕೊಡ್ತೀನಿ. ಓಕೆ, ಸೊ ನೀವು ಒಂದ್ ಕೈನ ಹಿಂಗೆ ಒಂದ್ ಕೈನ ಹಿಂಗೆ ಹಾಕ್ಬಿಟ್ಟು ಬೆಳ್ಳುಳ್ಳಿನ ಹಿಂಗೆ ತಗೊಂಡು ಹಿಂಗೆ ಹಾಕ್ಬೇಕು. ಓಕೆನಾ? ನೀವು 60 ಸೆಕೆಂಡ್ ಅಲ್ಲಿ ಎಷ್ಟು ಬೆಳ್ಳುಳ್ಳಿಗಳನ್ನ, ಇದು ನಿಮ್ಮ ಗ್ಲಾಸು, ಇದು ನಿಮ್ಮ ಗ್ಲಾಸ್. ಓಕೆ, ಸೊ ಎಷ್ಟು ನೀವು ಹಾಕ್ತೀರಿ ಅನ್ನೋದೇ ಟಾಸ್ಕ್ ಇಲ್ಲಿ. ಓಕೆನಾ? ಎಸ್, ಇದು ನೀವು ತಗೊಳ್ಳಿ, ನಿಮ್ಮ ಕೈಗೆ ಹಾಕೊಳ್ಳಿ, ಆ್ಯಂಡ್ ಇದು ನೀವು ತಗೊಳ್ಳಿ. ಓಕೆ, ಸೊ ನಾನು ನಿಮಗೆ 60 ಸೆಕೆಂಡ್ ಕರೆಕ್ಟಾಗಿ ಕೊಡ್ತೀನಿ. ಓಕೆನಾ? ಅಷ್ಟು ಒಳಗಡೆ ನೀಟಾಗಿ ಹಾಕೋಬೇಕು, ಬೆಳ್ಳುಳ್ಳಿನ ಜಾಸ್ತಿ ಹಾಕಬೇಕು. ಓಕೆ, ರೆಡಿಯಾಗಿರಿ, ನಾನು ಟೈಮ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ರೆಡಿನಾ? ನಿಮ್ಮ ಸಮಯ ಶುರುವಾಗ್ತದೆ. 3, 2, 1. ಜಾಸ್ತಿ ಬೆಳ್ಳುಳ್ಳಿನ ಹಾಕ್ಬೇಕು. ಓಕೆ, ಒಂದೊಂದೇ ಹಾಕ್ಬೇಕು. ನೀವು ಇಡೀ ಬಾಕ್ಸ್ ಎಲ್ಲ ಹಾಕಂಗಿಲ್ಲ, ಒಂದೊಂದೇ ಹಾಕ್ಬೇಕು. ಎಸ್ ಎಸ್, ಈ ಅತ್ತೆ ನಿಜವಾಗ್ಲೂ ಬಿಟ್ಟರೆ ಹೋಳಿಗೆನೆ ಮಾಡ್ತಾರೆ, ಅಷ್ಟು ಫಾಸ್ಟಾಗಿ ಹಾಕ್ತಾ ಇದ್ದಾರೆ ಇವರು. ಬೇಗ 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 ಬೇಗ. ಓ ಮೈ ಗಾಡ್, ಎಲ್ಲ ಮುಗಿಸ್ತಾ ಇದ್ದಾರೆ ಇವ್ರು. 20 ಸೆಕೆಂಡ್ ಆಗ್ತಾ ಇದೆ ಇನ್ನು ಇಲ್ಲಿ. ಓಕೆ ಓಕೆ, ಟೈಮ್ ಓಡ್ತಾ ಇದೆ, ಟೈಮ್ ಓಡ್ತಾ ಇದೆ. ಎಸ್ ಎಸ್ ಎಸ್, 30 ಸೆಕೆಂಡುಗಳು ಮುಗೀತು. ಇನ್ನು ಬಾಕಿ 30 ಸೆಕೆಂಡ್ ಉಳಿದಿದೆ. ಎಸ್ ಎಸ್, ಅತ್ತೇರೆ ಚಿಂತೆ ಮಾಡಬೇಡಿ, ನಾನು ಈ ಕಡೆ ಹಾಕ್ತೀನಿ ಎಳೆದು, ನೀವು ಇದ್ರಲ್ಲಿ ಹಾಕಿ. ನಿಮ್ದು ತುಂಬ್ತಾ, ನಿಮ್ದು ಈ ಕಡೆ ಹಾಕ್ತೀನಿ, ನೀವು ತಗೊಳ್ಳಿ. ಎಸ್ ಎಸ್, ಬೇಗ 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 ಬೇಗ. ಲಾಸ್ಟ್ 20 ಸೆಕೆಂಡ್ ಇದೆ. ಎಸ್, ಲಾಸ್ಟ್ ಕೊನೆಯ ಒಂದೊಂದು ಹಾಕ್ಬೇಕು. ಶ್ರೀನಿಧಿ ಅವರೇ, ನಾನು ನೋಡ್ತಿಲ್ಲ ಅನ್ಕೊಂಡಿದ್ದೀರಾ ನೀವು? ಲಾಸ್ಟ್ 7, 6, 5, 4, ಎಸ್ 2 ಆ್ಯಂಡ್ 1. ಟೈಮಾ ಅತ್ತೆ, ಹೆಂಗಿತ್ತು ನೀವು ಹಿಂಗೆ 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 ಇಬ್ರು ತಗೊಂಡಿದ್ದಂದ್ರೆ ಸಂತೆಲೂ ಹಿಂಗೆ ಮಾರಲ್ಲ ನಾವು. ಆ ರೇಂಜ್ ನೀವು ಬೊಕ್ಸೆ ಹಾಕ್ತಿದ್ರಿ. ಅದರಲ್ಲಿ ಈ ಕೌಂಟ್ ಮಾಡೋಣ ಎಷ್ಟಿದೆ ನೀವು ಮಾಡಿರೋದು ಅಂತ. ಇದಿಷ್ಟು ನಿಮ್ದು. ಓಕೆ, ಸೊ 2, 4, 6, 8, 10, 12, 14, 16, 18, 20, 22, 24, 26, 28, 30, 32, 34, 36, 37. ಸೊ ಟೋಟಲ್ 37 ಅತ್ತೆ. ಏನ್ ಅತ್ತೆಗಿಂತ ಜಾಸ್ತಿ ಬಂದಿರುತ್ತಾ, ಕಡಿಮೆ ಬಂದಿರುತ್ತಾ? ಇಲ್ಲ ಸರ್, ಕಮ್ಮಿನೇ ಆಗಿದೆ ಅನಿಸ್ತದೆ. ಯಾಕೋ ನನಗೂ ನೋಡಿದ್ರೆ ಲುಕ್ಕಲ್ಲೇ ಗೊತ್ತಾಗ್ತದೆ. ಸೊ 37 ಅವ್ರದ್ದು ಕೌಂಟ್ ಆಗಿದೆ. 2, 4, 6, 8, 10, 12, 14, 16, 18, 20, 22, 24, 26, 28, 30, 32. ಸೊಸೆ ಸೋಲಿದ್ದಾರೆ, ಅತ್ತೆ ಗೆದ್ದಿದ್ದಾರೆ. 37 ಬೆಳ್ಳುಳ್ಳಿಗಳನ್ನ ಹಾಕಿ. ಸೂಪರ್, ಚಪ್ಪಾಳೆ ಕೊಡ್ರಿ. ನಿಮ್ಮ ಅತ್ತೆನೇ ಗೆದ್ದಿರೋದು. ಶ್ರೀನಿಧಿಯವರೇ ಬೇಜಾರಾಗಿದೆ. ನಮ್ಮ ಅತ್ತೆ, ಒಂದು ವಿಷಯ ಅಪ್ರಿಶಿಯೇಟ್ ಮಾಡ್ತೀನಿ, ಮತ್ತೆ ಅವ್ರು ಒಂದೊಂದೇ ಬೆಳ್ಳುಳ್ಳಿ ಹಾಕಿದ್ರು. ನೀವು ನೋಡ್ತಿಲ್ಲ ಬಿಡು, ಆಂಕರಿನ ಆ ಕಡೆಗಿದ್ದಾರೆ ಅಂದ್ಬಿಟ್ಟು 2, 3 ಸೇರ್ಸ್ ಹಾಕಿದ್ರಿ, ಆದ್ರೂ ನೀವು ಕಡಿಮೆ ತೆಗ್ದಿದ್ದೀರಾ. ಹೇಳಿ, ಮೋಜಿನ ಆಟದಲ್ಲಿ ಅತ್ತೆ ಗೆದ್ದಿದ್ದಾರೆ. ಒನ್ಸ್ ಅಗೇನ್ ಕಂಗ್ರಾಟ್ಸ್, ಸೂಪರ್. ನಿಜವಾಗ್ಲೂ ಹೇಳಿ, ನಿಮ್ ಸೊಸೆ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಿ ಅಲ್ಲ, ಕೋಪ ಯಾವ ವಿಷಯಕ್ಕೆ ಬರುತ್ತೆ ನಿಮ್ ಸೊಸೆ ಮೇಲೆ ನಿಮ್ಗೆ? ಕೋಪ ರೀ, ಬೆಳಿಗ್ಗೆ ಒಂದು ಸ್ವಲ್ಪ ಜಲ್ದಿ ಹೇಳಲ್ಲ ರೀ. ಅಂದ್ರೆ ಸ್ನಾನ ಮಾಡಿ ಕೆಳಗೆ ಬರ್ಬೇಕಂತ ಅಂತೀನಿ, ಸ್ವಲ್ಪ ಲೇಟ್ ಆಗ್ತದ್ರಿ, ಅದು ಒಂದು. ಆಮೇಲೆ ಅಡಿಗೆ ಮಾಡಿದ್ರಾಗ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ರೀ, ಭಾಳ ಬ್ಯಾಡ ಅಂದ್ರೂ ಅತ್ತೆ ರುಚಿ ಬರಲ್ಲ ಅಂತಂದು ಒಂದ್ಸಲ ಕಡಿಮೆ ಹಾಕ್ತಾಳ್ರಿ, ಮತ್ತೆ ಅವ್ರಿಗೆ ಉಪ್ಪು ಖಾರ ಬೇಕು. ಒಟ್ಟಲ್ಲಿ ಕೋಪ ಬರ್ಸಕ್ಕೆ ಏನೇನೋ ಮಾಡ್ತಾ ಇದಾರೆ ನಿಮಗೆ. ಇದಿಷ್ಟಕ್ಕ ಕೋಪ ರೀ, ಒಟ್ಟು ಉಪ್ಪು ಖಾರನ ಕಡಿಮೆ ಹಾಕ್ಬೇಕು, ಆಕಿ ಜಾಸ್ತಿ ಹಾಕ್ತಾರೆ. ಈಗ ಒಂದ್ಸರಿ ಕೂಗ್ ಹಾಕಿ, ಇವಾಗ ನಿಮಗೆ ಕೋಪ ಬಂದಿದೆ. ಶ್ರೀನಿಧಿ, ಶ್ರೀನಿಧಿ ಏನು ಎಷ್ಟು ಉಪ್ಪು ಖಾರ ಹಾಕ್ತಿ, ಹಾಕ್ಬಾರ್ದಷ್ಟಲ್ಲ. ವೀಕ್ಷಕರೇ, ಸ್ಮಾರ್ಟ್ ಮೋಜಿನ ಆಟದಲ್ಲಿ ಒಂದಷ್ಟು ಅತ್ತೆಗೂ ಕೋಪ ಬರ್ಸಿದ್ವಿ. ಸ್ಮಾರ್ಟ್ ಮೋಜಿನ ಆಟದ ಉದ್ದೇಶ ಇಷ್ಟೇ, ಆಟದ್ದು. ಸೊ ಈ ಒಂದು ಉತ್ಸಾಹ ಅಥವಾ ಒಂದು ಹುಮ್ಮಸ್ಸು ಅಥವಾ ಒಂದು ಖುಷಿ ಇದೆಯಲ್ವಾ, ಅದು ಪ್ರತಿದಿನ ಆ ಸಂಬಂಧದ ನಡುವೆ ಇರಲಿ ಅನ್ನುವಂಥದ್ದು. ಅದು ನಮ್ಮನ್ನ ಖುಷಿಯಾಗಿಡಿಸುತ್ತೆ, ಸಂಬಂಧನ ಗಟ್ಟಿಯಾಗಿ ಮಾಡುತ್ತೆ. ಫ್ರೀ ಟೈಮ್ ಇದ್ದಾಗ ನೀವು ಆಟ ಆಡಿ, ಖುಷಿನೇ ಬೇರೆ ಅದು. ಇದಾಯ್ತು. ಮುಂದಿನ ಹಂತದಲ್ಲಿ ಹಾಡಾಡೋರಿದ್ದಾರೆ ಅತ್ತೆ ಮತ್ತು ಸೊಸೆ, ಸ್ಮಾರ್ಟ್ ಸಿಂಗಿಂಗ್. ಓಕೆ, ಸೊ ಅದು ಹೆಂಗ್ ಆಡ್ತಾರೆ ಏನು ಅದನ್ನು ಕೂಡ ಎಂಜಾಯ್ ಮಾಡೋಣ. ಸೊ ಸದ್ಯಕ್ಕೆ ಒಂದು ಪುಟ್ಟ ವಿರಾಮ ತಗೊಳ್ತೀನಿ, ಹಿಂಗೋಗಿ ಹಂಗ್ ಬರ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು.
ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಮುಂದಿನ ಹಂತ ಸ್ಮಾರ್ಟ್ ಸಿಂಗಿಂಗ್. ಸೊ ಅತ್ತೆ ಸೊಸೆ ರೆಡಿ ಆಗಿದ್ದಾರೆ, ಜೊತೆಗೆ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಸೊ ಜೊತೆಗಿದ್ದಾರೆ. ಸೊ ಅವ್ರ ಪರಿಚಯನೂ ಮಾಡ್ಕೊಳ್ಳೋಣ. ಸೊ ಅತ್ತೆಗೆ ಸಪೋರ್ಟ್ ಮಾಡಕ್ ಬಂದಿರೋದು ಯಾರು, ಅತ್ತೆನ ಕೇಳೋಣ. ಹೇಳಿ, ಅವ್ರ ಪರಿಚಯ ಮಾಡ್ಕೊಡಿ. ತಂಗಿ ಆಗ್ಬೇಕ್ರಿ, ಭಾರತಿ ಆನೆಗುಂದಿ, ಆದ್ರೆ ನೆಗಣ್ಣಿ ಆಗ್ಬೇಕು ನನ್ನ ಜೊತೆ ಆಡಕ್ಕ. ಓಕೆ, ಸೊ ನೆಗೇಣಿ ಇದ್ದಾರೆ. ಫೈನ್ ಮೇಡಮ್, ನಮಸ್ಕಾರ, ತಮ್ಗೆ ಸ್ವಾಗತ. ಸೊ ಇನ್ನು ಸೊಸೆ ಕಡೆಗೂ ನೋಡೋಣ. ಶ್ರೀನಿಧಿ ಅವರೇ, ನಿಮ್ಮ ಜೊತೆ ಯಾರಿದ್ದಾರೆ, ಅವ್ರ ಪರಿಚಯ ಮಾಡ್ಕೊಡಿ. ಸರ್, ನನ್ನ ಜೊತೆಗೆ ಆಡಾಡಕ್ ಬಂದಿರೋದು ಮೇಘ ಆನೆಗುಂದಿ ಅಂತೇಳಿ ನನ್ನ ಕೋ ಸಿಸ್ಟರ್ ಆಗ್ತಿದ್ದು. ಓಕೆ, ಸೊ ಇವರು ನೆಗಣ್ಣಿನ ಲೆಕ್ಕ. Yes, sir. So, ಇಬ್ರು ನೆಗಣ್ಣಿ ಅವ್ರು ನಿಮಗೆ ಸಪೋರ್ಟ್ ಮಾಡಕ್ ಬಂದಿದ್ದಾರೆ. Yes, sir. ನಮಸ್ಕಾರ ಮೇಡಮ್, ಸ್ವಾಗತ ತಮಗೂ. ಓಕೆ, ಸೊ ಒಟ್ನಲ್ಲಿ ಇಬ್ರು ಅಕ್ಕಂದ್ರು, ತಂಗಿ ಅಕ್ಕಂದ್ರು, ಎಸ್ ಸರ್. ಒಟ್ನಲ್ಲಿ ನೆಗಣ್ಯರಿಗೆ ಸಪೋರ್ಟ್ ಮಾಡಕ್ ಬಂದಿದ್ದಾರೆ. ಸೊ 3 ಹಾಡುಗಳನ್ನ ನಾನು ಹಾಡ್ತೀನಿ, ಅಂದ್ರೆ ಹಾಡಿನ ಚರಣಗಳನ್ನ ನಾನು ಹಾಡ್ತೀನಿ. ನೀವು ಟಕ್ ಅಂತ ಗೆಸ್ ಮಾಡಿ ಅದು ಯಾವ ಸಾಂಗ್ ಅಂತ ನೀವು ಕಂಡು ಹಿಡಿದು ಹಾಡಬೇಕು, ಅಥವಾ ಮುಂದುವರಿಸಬಹುದು, ಪಲ್ಲವಿಯಿಂದನೂ ಹಾಡಬಹುದು. ಸೊ ವೀಕ್ಷಕರೇ, ನೋಡೋಣ ಸ್ಮಾರ್ಟ್ ಸಿಂಗಿಂಗ್ ಅಲ್ಲಿ ಎಷ್ಟು ಚೆನ್ನಾಗಿ ಹಾಡ್ತಾರೆ ಇವರು ಅಂತ. ಸೊ ಮೊದಲನೇದಾಗಿ ಹಾಡು ಈ ರೀತಿಯಾಗಿದೆ. ನೀಲಾಂಬರದ ಬೆಳ್ದಿಂಗಳಲ್ಲಿ ತೇಲಾಡುತ್ತಿರೋ ಸೌಂದರ್ಯವು ನೀನೇ, ರಂಗೇರಿರುವ ಹೂದೋಟದಲ್ಲಿ ತೂಗಾಡುತ್ತಿರೋ ಮಂದಾರವು ನೀನೇ, ಮೋಹಾಂಗನೇ ನೀನು, ರಾಗಾಂಕಿತ ನಾನು, ಓ ಶೋಭನೆ ನೀಲಾಂಜನೆ ಅಭಿವಂದನೆ, ವಂದನೆ ವಂದನೆ ವಂದನೆ, ಸಾವಿರ ವಂದನೆ, ಸಾಧನೆ ತೋರಿದ ಜಾಣಿಗೆ, ಒಲವಿನ ಸಿಂಗಾರಿಗೆ, ಸೊಬಗಿನ ಸಿಂಗಾರಿಗೆ, ವಂದನೆ ವಂದನೆ ವಂದನೆ. 1 ಪಾಯಿಂಟ್ ಸಿಕ್ಕಿದೆ. ಸೂಪರ್ ಶ್ರೀನಿಧಿ ಅವರೇ. ಏನ್ ಲಾಸ್ಟಿಗೆ ಸಿಕ್ತಲ್ಲ ಸುಳಿ, ಓ ಎಲ್ಲೋ ಕೇಳಿದ್ನಲ್ಲ ಅಂತ ಹೊಳಿತಿದ್ದ. ಹಂಗೆ ಆಯ್ತು ಸರ್. ಓಕೆ, ಫೈನ್. ಸೊ ಸೊಸೈಟಿ 1 ಪಾಯಿಂಟ್ ಸಿಕ್ಕಿದೆ. ಸೊ ಮುಂದಿನ ಹಾಡಿನ ಚರಣ ಈ ರೀತಿಯಾಗಿದೆ. ಗೆಲ್ಬೇಕು ನೀವು. ಬೆಳ್ಳುಳ್ಳಿ ಸೋತಿದ್ದಾರೆ, ಹಾಡಲು ಸೋಲ್ಸ್ಬೇಕು. ಮನಸ್ಸಿನ ಒಳಗೆ ಮನೆಯನ್ನು ಮಾಡಿ ಇರಿಸುವೆನು ನಲ್ಲೇ, ಗುಡಿಸಲೇ ಇರಲಿ ಅರಮನೆ ಇರಲಿ ಅನುದಿನವೂ, ಬೊಂಬೆ ಅನುದಿನವೂ ನಗುತ್ತಿರುವೆ, ಹೀಗೆ ನಲಿಯುವೆ, ಲಲ ನಿನ್ನ ನಲಿಸುವೆ, ಓ ನನ್ನಿನಿಯ ನನ್ನಿನಿಯ. ಬರ್ತಾ ಇದೆ ಬರ್ಲಿ. ಲಲ ಚೆಲುವೆ ನೀನು ನಕ್ಕರೆ, ಬದುಕು ಹಾಲು ಸಕ್ಕರೆ, ಚೆಲುವೆ ನೀನು ನಕ್ಕರೆ, ಬದುಕು ಹಾಲು ಸಕ್ಕರೆ, ನಿನ್ನ ಬಿಟ್ಟಿರಲಾರೆನು, ಐ ಲವ್ ಯು ಪ್ರತಿದಿನವೂ ಪ್ರತಿ ಕ್ಷಣವೂ ಪ್ರತಿ ಜನ್ಮದಲ್ಲೂ. ಏನಪ್ಪ ಪಾಯಿಂಟ್ ನಾನೇ ತಗೊಳ್ಳ? ಇದು ವರ್ಷ ಚೆನ್ನಾಗಿದೆ. ಚೆಲುವೆನೋ ಪದ ಹಾಕಿ ಇಡೀ ಪಾಯಿಂಟ್ ಹೇಳ್ಕೊತಾ ಇದ್ದಾರೆ ಇವರು. ಇರ್ಲಿ ಅನ್ಕೊಳ್ಳೋಣ, ಒಂದೇ ಪದ ಹೇಳಿದಾರೆ, ಒಂದ್ ಸಾಲ ಆದ್ರೂ ಹೇಳ್ಬಾರ್ದ? ಚೆಲುವೆ ಯಾರಿಗೆ ಹೇಳಿದ್ರಿ? ಎನಿವೇಸ್ ಅತ್ತೆಗೆ 1 ಪಾಯಿಂಟ್ ಕೊಡ್ತಾ ಇದ್ದೀನಿ. ಈ ಕಡೆ 1 ಪಾಯಿಂಟ್, ಈ ಕಡೆ 1 ಪಾಯಿಂಟ್ ಸಿಕ್ಕಿದೆ. ಇನ್ನು ಕೊನೆ ಹಾಡು ಬಾಕಿ ಇದೆ. ಈ ಸಾಂಗ್ ಯಾರು ಹೇಳ್ತಾರೋ ಅವ್ರು ವಿನ್ನರ್ ಆಗ್ತಾರೆ. ನಿನ್ನ ಮಡಿಲಲ್ಲಿ ನಾನು ಮಗುವಾದೆ, ನಿನ್ನ ಉಸಿರಲ್ಲಿ ನಾನು ಉಸಿರಾದೆ, ಪ್ರೇಮದ ಸೌರಭ ಚೆಲ್ಲುವ ಚಂದನ. ಬರ್ಲಿ, ಅಲ್ಲಿದೆ ಬಾಯಿ ತುದಿ ಆಚೆ ಬರ್ಲಿ ಅದು. ಮತ್ತೊಂದ್ಸರಿ. ನಿನ್ನ ಮಡಿಲಲ್ಲಿ ನಾನು ಮಗುವಾದೆ, ನಿನ್ನ ಉಸಿರಲ್ಲಿ ನಾನು ಉಸಿರಾದೆ, ಪ್ರೇಮದ ಸೌರಭ ಚೆಲ್ಲುವ ಚಂದನ. ಬಂತಾ ಇಲ್ಲ ಈ ಬಂಧನ? ಅಯ್ಯೋ ಅತ್ತೆ, ಬಂದಿದ್ರಿ ನರ್ಗುಂದಾಗ ಬಂತು, ಮನೆ ಒಳಗೆ ಜನ್ಮ ಜನ್ಮದ ಅನುಬಂಧನ, ಈ ಬಂಧನ ಜನ್ಮ ಜನ್ಮದ ಅನುಬಂಧನ, ಈ ಪ್ರೇಮ ಸಂಗೀತ
ಸಂತೋಷ ಸಂಕೇತ ಹೇ ಬಂಧನ. ಸೊ ಅಲ್ಲಿಗೆ ಅತ್ತೆ ಟೀಮಿಗೆ 2 ಪಾಯಿಂಟ್ ಸಿಕ್ಕಿದೆ. ಈ ಹಾಡಿಗೆ ಪಾಯಿಂಟ್ ಕೊಡಕ್ಕಾಗಲ್ಲ, ಯಾಕಂದ್ರೆ ನಾನು ಆಡಿದ್ದೀನಿ. ಅವ್ರು ಬಂತು ಅಂದ್ರೆ ವಿನೋ ಬಾಯ್ ಬಿಡ್ಲಿಲ್ಲ. ಸೊ ಈ ಪಾಯಿಂಟ್ ನಾ ತಗೋತಿದ್ದೀನಿ. ಸೊ ಅಲ್ಲಿಗೆ ಅತ್ತೆ ಟೀಮ್ ಗೆದ್ದಿದೆ. ಸೊ ಬೆಳ್ಳುಳ್ಳಿನೂ ಹಾಕಿದ್ರು, ಹಾಡಿದ್ರು. ಬೆಳ್ಳುಳ್ಳಿ ಅತ್ತೆ ಹಾಕಿ ಗೆದ್ದಿದ್ದಾರೆ. ಇಲ್ಲಿ ಅತ್ತೆ ಗೆಸ್ ಮಾಡಿಲ್ಲ, ಅತ್ತೆ ಸಪೋರ್ಟರ್ ಆಡಿ ಗೆಲ್ಸಿದ್ದಾರೆ. ಬಲ್ಲಿ ಚಪ್ಪಾಳೆ ಒಂದ್ಸರಿ. ಸೂಪರ್. ಸೊ ಹಾಡಿಗೆ ಸಪೋರ್ಟ್ ಮಾಡಿದ್ದಾರೆ ಅತ್ತೆಗೆ ಮತ್ತು ಸೊಸೆಗೆ ಅವರ ನೆಗಡಿ ಬಂದು. ಮೇಡಮ್ ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ ಸರ್. ಆ್ಯಂಡ್ ತಮಗೂ ಕೂಡ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಸ್ಮಾರ್ಟ್ ಸಿಂಗಿಂಗ್ನ ಉದ್ದೇಶ ಎಷ್ಟೇ, ಹಾಡು ಯಾವಾಗಲೂ ನಮ್ಮನ್ನು ಖುಷಿಯಾಗಿಡ್ಸುತ್ತೆ, ಉಲ್ಲಾಸದಿಂದ ಇರೋ ರೀತಿ ಮಾಡುತ್ತೆ ಅಲ್ವಾ. ಹಾಗಾಗಿನೇ ಹಾಡಿ ಸಮಯ ಸಿಕ್ಕಾಗ ಖುಷಿಯಾಗಿ ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ ಅನ್ನುವಂಥದ್ದೇ ಈ ರೌಂಡಿನ ಉದ್ದೇಶ ಆಗಿತ್ತು. ಸೊ ಈ ಖುಷಿ ಅನ್ನುವಂಥದ್ದು ಎಲ್ಲ ಸಂಸಾರದಲ್ಲೂ ಇರಬೇಕು ಮತ್ತು ಸಂಬಂಧಗಳಲ್ಲೂ ಇರಬೇಕು ಅಲ್ವಾ. ಆದರೆ ನಮ್ಮ ಖುಷಿನ ಅಥವಾ ನಮ್ಮ ಸಂಬಂಧವನ್ನು ಖುಷಿಯಾಗಿಟ್ಕೋಬೇಕಂದ್ರೆ ಏನು ಮಾಡಬೇಕು, ಯಾರನ್ನ ನೋಡಿ ತಿಳ್ಕೋಬೇಕು ಅಂತ ನೀವೇನಾದ್ರೂ ಅನ್ಕೋತಾ ಇದ್ರೆ ಖಂಡಿತ ಅದಕ್ಕೂ ಒಂದಷ್ಟು ಸೂತ್ರಗಳಿದೆ. ಅದನ್ನೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸ್ಮಾರ್ಟ್ ಸಲಹೆ ಅಂತ ಕರಿತೀವಿ. ಆ ಸ್ಮಾರ್ಟ್ ಸಲಹೆನ ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಮನೋತಜ್ಞರು ಹಾಗೆಯೇ ಪದ್ಮಶ್ರೀ ಪುರಸ್ಕೃತರಾದಂತಹ ಡಾಕ್ಟರ್ CR ಚಂದ್ರಶೇಖರ್ ಅವರು. ನೋಡ್ಕೊಂಡು ಬನ್ನಿ. ಯಾವುದೇ ಕುಟುಂಬ ಸಂತೋಷವಾಗಿರಬೇಕಾದ್ರೆ, ಸ್ಮಾರ್ಟಾಗಿರಬೇಕಾದ್ರೆ, ಅಲ್ಲಿ ಆನಂದ ನೆಲೆಸಿರಬೇಕು ಅಂತಂದರೆ ಮಹಿಳೆಯರ ಮಾನಸಿಕ ಆರೋಗ್ಯ ಬಹಳ ಮುಖ್ಯ. ಯಾಕಂದರೆ ಮಹಿಳೆಯೇ ಕುಟುಂಬದ ಆಧಾರ ಸ್ತಂಭ. ಆದರೆ ಕೋವಿಡ್ ನಂತರ ಡಿಪ್ರೆಷನ್, ಖಿನ್ನತೆ ಕಾಯಿಲೆ ಅತ್ಯಂತ ವ್ಯಾಪಕವಾಗಿ ಜಗತ್ತಿನಾದ್ಯಂತ ಕಂಡುಬರ್ತಾ ಇದೆ. ಅದರಲ್ಲೂ ಮಹಿಳೆಯರಲ್ಲಿ ಆಲ್ಮೋಸ್ಟ್ 30% ಮಹಿಳೆಯರು ಖಿನ್ನತೆಗೊಳಗಾಗ್ತಿದ್ದಾರೆ. ಎಲ್ಲ ವಯಸ್ಸು, ಚಿಕ್ಕ ವಯಸ್ಸಿನ ಸೊಸೆಯಂದರು ಡಿಪ್ರೆಷನ್ಗೆ ಹೋಗ್ಬೋದು, ಮಧ್ಯ ವಯಸ್ಸಿನ ಅಥವಾ ಇಳಿ ವಯಸ್ಸಿನ ಅತ್ತೆಯಂದರು ಡಿಪ್ರೆಷನ್ಗೆ ಹೋಗ್ಬೋದು. ಅದು ನಮ್ಮ ದೇಶದಲ್ಲಿ ಡಿಪ್ರೆಷನ್ನ ಯಾರೂ ಗುರ್ತು ಮಾಡೋದು ಇಲ್ಲ, ಒಪ್ಕೊಳ್ಳೋದು ಇಲ್ಲ. ನಿದ್ದೆ ಬರಲ್ಲ, ಊಟ ಸೇರೋಲ್ಲ, ಬಾಯಿ ರುಚಿ ಇಲ್ಲ, ಕೆಲಸ ಮಾಡೋಕ್ಕೆ ಆಸಕ್ತಿ ಇಲ್ಲ, ಯಾವುದೂ ಇಂಟ್ರೆಸ್ಟ್ ಇಲ್ಲ, ಸಂತೋಷ ಇಲ್ಲ, ತಲೆನೋವಿದೆ, ಸೊಂಟ ನೋವಿದೆ, ಕೈಕಾಲು ನೋವಿದೆ, ಎಲ್ಲ ಇನ್ವೆಸ್ಟಿಗೇಷನ್ ನಾರ್ಮಲ್. ಅತ್ತೆನೂ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ತಾರೆ, ಸೊಸೆನೂ ಹೋಗಿ, ಎಲ್ಲವೂ ನಾರ್ಮಲ್, ಫಿಸಿಕಲಿ ನಾರ್ಮಲ್, ಶಾರೀರಿಕವಾಗಿ ಏನೂ ತೊಂದರೆ ಇಲ್ಲ. ಆದರೆ 10 ರೋಗ ಲಕ್ಷಣಗಳು ಕಾಣಿಸ್ಕೊಡುತ್ತೆ. ಜೊತೆಗೆ ಇನ್ನೂ ಬದುಕೇಕೆ, ಸಾಯಬೇಕು, ಸತ್ತು ಹೋಗೋಣ, ಆತ್ಮಹತ್ಯೆ ಮಾಡಿಕೊಳ್ಳೋಣ, ಇದು ಡಿಪ್ರೆಷನ್ನ ಮುಖ್ಯ ಲಕ್ಷಣಗಳು. ಹಾಗಾಗಿ ಅತ್ತೆಯಂದರೆ ಮತ್ತು ಸೊಸೆಯಂದರೆ ದಯಮಾಡಿ ಈ ಡಿಪ್ರೆಷನ್ ತೊಂದರೆಯನ್ನು ಗುರುತಿಸಿ ತಕ್ಷಣ ನಿಮ್ಮ ಪರಿಚಯದ ವೈದ್ಯರನ್ನು ಕಾಣಿ. ಅವರು ಫಿಸಿಕಲ್ ಎಕ್ಸಾಮ್ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ, ಎಲ್ಲ ನಾರ್ಮಲ್ ಇದೆ ಅಂತಾರೆ. ನಿಮ್ಮ ಎಲ್ಲ ರೋಗ ಲಕ್ಷಣಗಳಿಗೆ ಕಾರಣ ಡಿಪ್ರೆಷನ್. ಸೊ ಡಿಪ್ರೆಷನ್ಗೆ ಔಷಧಿಗಳಿದ್ದಾವೆ, ಆಪ್ತ ಸಮಾಲೋಚನೆ ಇದೆ, ಹಾಗಾಗಿ ಆರೋಗ್ಯ ಮನೋರಂಜನೆ ಇದೆ. ಹಾಗಾಗಿ ಸೊಸೆಯಲ್ಲಿ ಡಿಪ್ರೆಷನ್ನ ಅತ್ತೆ ಕಂಡುಹಿಡಿಬೇಕು, ಅತ್ತೆಯಲ್ಲಿ ಡಿಪ್ರೆಷನ್ನ ಸೊಸೆ ಕಂಡುಹಿಡಿಬೇಕು. ತಕ್ಷಣ ಅವರಿಗೆ ತಿಳುವಳಿಕೆ ಹೇಳಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಬೇಕು. ಇಲ್ಲ ಡಿಪ್ರೆಷನ್ ಇತ್ತು ಅಂತಂದರೆ ಇಡೀ ಕುಟುಂಬದ ಆರೋಗ್ಯ ಕೆಡುತ್ತೆ. ಹಾಗಾಗಿ ಡಿಪ್ರೆಷನ್ ವಿರುದ್ಧ ನಾವು ಹೋರಾಟ ಮಾಡೋಣ, ಗುರುತಿಸೋಣ, ಚಿಕಿತ್ಸೆ ಪಡೆಯೋಣ. ವೀಕ್ಷಕರೇ, ತಿಳ್ಕೊಂಡ್ರಿ ಅಲ್ವಾ ಸ್ಮಾರ್ಟ್ ಸಲಹೆನ? ತಿಳ್ಕೊಳ್ಳೋದಷ್ಟೇ ಅಲ್ಲ, ಅದನ್ನು ನಾವು ಅದೇ ರೀತಿ ಅಳವಡಿಸ್ಕೊಳ್ಳೋಣ. ನಮ್ಮ ಬದುಕಿನ ಬಹಳ ಬಹಳ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ ಸಂಬಂಧಗಳು. ಅದನ್ನು ನಾವು ಗಟ್ಟಿಗೊಳಿಸ್ತಿರ್ಬೇಕು ಯಾವಾಗಲೂ. ಅದು ಎಷ್ಟು ಗಟ್ಟಿಯಾಗಿರುತ್ತೋ ನಾವು ಅಷ್ಟೇ ಗಟ್ಟಿಯಾಗಿರ್ತೀವಿ. ನಮ್ಮ ಉತ್ಸಾಹ ಅಥವಾ ನಮ್ಮ ಒಂದು ತೃಪ್ತಿ ಅಥವಾ ನಮ್ಮ ಖುಷಿ ಇರೋದೇ ನಮ್ಮ ಸಂಬಂಧಗಳಲ್ಲಿ. ಸೊ ಹಾಗಾಗಿ ಅದನ್ನ ಅಳವಡಿಸ್ಕೊಳ್ಳೋಣ. ನಮ್ಮ ಸಂಬಂಧಗಳು ಬೇರೆಯವ್ರಿಗೆ ಮಾದರಿ ಆಗಬೇಕು, ಆ ರೀತಿ ಇರಬೇಕು. ಬನ್ನಿ, ಅತ್ತೆ ಸೊಸೆ ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ. ಸೊ ಹೇಗೆ ಅನಿಸ್ತು ಅವರಿಗೆ ಕಾರ್ಯಕ್ರಮದ ಬಗ್ಗೆ ಕೇಳೋಣ. ಅಮ್ಮ ಹೇಳಿ, ಭಾಗವಹಿಸಿ ಹೇಗೆ ಅನಿಸ್ತು ತಮಗೆ? ಈಗ ನೀವು ಸ್ಮಾರ್ಟ್ ಸೊಸೆಂದರು ಮಾಡಿದಕ್ಕೆ ಅತ್ತೆ ಸೊಸೆಂದರಿಗೆ ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸದಿಂದ ಇರಬೇಕೆಂಬುದು ಸೂಚನೆ ಕೊಡ್ತೀರಿ. ಅದು ಇದು ನೀವು ಕಾರ್ಯಕ್ರಮ ಮಾಡಿದಕ್ಕೂ ಎಲ್ಲರಿಗೂ ಸಂತೋಷ, ಇದು ನೋಡಿನೇ ಸಂತೋಷ ಪಡ್ತಾರೆ. ಇದು ನಮಗೂ ಭಾಳ ಖುಷಿನೇ ಆಯಿತು ನೀವು ಮಾಡಿದಕ್ಕೆ. ಈಗ ನಾವು ಬೇರೆ ಕಡೆ ಹೋಗಿ ಇದು ಮಾಡೋಕ್ಕೆ ಆಗಂಗಿಲ್ಲ. ನೀವು ಮನೆಗೆ ಬಂದು ಅತ್ತೆ ಸೊಸೆಯರನ್ನ ಕುಂದ್ರಿಸಿ ಇವೆಲ್ಲ ಅತ್ತೆ ಸೊಸೆಯಂದ್ರ ಬಗ್ಗೆ ಇಬ್ಬರು ಬಗ್ಗೆ ಕೇಳ್ತೀರಿ. ಅತ್ತಿದು ಸೊಸೆದು ಅತ್ತಿದು ಕೇಳ್ತೀರಿ. ನಮಗೆ ಅದೇ ಸಂತೋಷ.
ಖುಷಿನೇ ಸಂತೋಷ. ಆಗ್ತದೆ ಮತ್ತೆ. ಖುಷಿ ಆಯ್ತು. ನಮಗೂ ಅದೇ ಖುಷಿ. ನೋಡೋಣ ನಿಮ್ಮ ಸೊಸೆ ಏನ್ ಹೇಳ್ತಾರೆ ಅಂತ ಹೇಳಿ ಮೇಡಮ್. ಹೇಗೆ ಅನಿಸ್ತು ಭಾಗವಹಿಸಿ? ನಂದು ನರ್ಗುಂದ್ ಸರ್ ಸಣ್ಣ ಊರು, ನೀವು ಅಲ್ಲಿ ಬೆಂಗಳೂರಿಂದ ಇಲ್ಲಿಗೆ ಬಂದು ನಮ್ಮ ಮನೆಗೆ ಬಂದು ನಮ್ಮ ಮನೆ ಶೂಟಿಂಗ್ ಮಾಡಿ ನಮಗೆ ತುಂಬ ಖುಷಿ ಸರ್. ಮೇನ್ ಏನಂದರೆ ಅತ್ತೆ ಸೊಸೆ ಕಾನ್ಸೆಪ್ಟ್ ಅಂದರೆ ರೈವಲ್ರಿ ಕಾನ್ಸೆಪ್ಟ್ ಅನ್ಕೊಂಡ್ಬಿಟ್ಟಿದೆ. ಅಲ್ಲ, ಅತ್ತೆ ಸೊಸೆ ಅಂದರೆ ಅಮ್ಮ ಮಗಳ ಕಾನ್ಸೆಪ್ಟ್ ಇದೆ. ಎಲ್ಲರೂ ನಾವು ಆ ಪ್ರೀತಿಯಿಂದ ಇದ್ರೆ ಎಲ್ಲರಿಗೂ ಅದೇ ಸಂದೇಶ ಕೊಡಬೇಕು. ನಮ್ಗೆ ಅತ್ತೆ ಬೇರೆ ಅಲ್ಲ, ಅಮ್ಮ ಬೇರೆ ಅಲ್ಲ, ಇಬ್ರು ಒಂದೇನೆ. ಆ ಬಾಂಡಿಂಗ್ನಲ್ಲಿ ಇದ್ರೆ ನಮ್ಗೆ ಯಾವುದು ಡಿಫ್ರೆನ್ಸಸ್ ಬರಲ್ಲ, ಏನೂ ಬರಲ್ಲ, ಹಂಗೆ ಇದ್ರೆ ಆಯ್ತು ಅಷ್ಟೇ. ಅತ್ತೆ ಬೈದ್ರು ಅಮ್ಮ ಬೈದ್ರು ಅನ್ನೋ ತರ ಸ್ವೀಕಾರ ಮಾಡ್ಬಿಟ್ರೆ ಜಗಳನೇ ಬರಲ್ಲ. ವೀಕ್ಷಕರೇ, ಅತ್ತೆ ಸೊಸೆ ಭಾಗವಹಿಸಿದ್ದಕ್ಕೆ, ಅವರ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆಯೇ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ ಪರವಾಗಿ ಅವರಿಗೆ ಅಭಿನಂದನಾ ಪತ್ರ ಕೊಡೋದ್ರ ಮೂಲಕ ಅಭಿನಂದನೆಗಳನ್ನು ತಿಳಿಸೋಣ. ಮೊದಲನೇದಾಗಿ ಅತ್ತೆ ಶ್ರೀಮತಿ ಸುಮಾ ಅವರು, ಅಮ್ಮ ತುಂಬಾ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಸಂತೋಷ. ಅದೇ ರೀತಿಯಾಗಿ ಸೊಸೆ ಶ್ರೀಮತಿ ಶ್ರೀನಿಧಿ ಅವರು, ಮೇಡಮ್ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಸೊ ವೀಕ್ಷಕರೇ, ಇದೇ ಅಲ್ವಾ ಸಂಬಂಧ ಅನ್ನೋದು. ಹೇಳ್ತಾರಲ್ವಾ, ನಾವೇನಾದ್ರೂ ತುಂಬಾ ದಾಹ ಆಗಿದೆ ಅನ್ಕೊಳ್ಳಿ, ನೀರು ಕುಡಿಬೇಕು, ಎಲ್ಲೂ ಸಿಗ್ತಾ ಇಲ್ಲ, ಎಲ್ಲೋ ಒಂದು ಬೊಕ್ಸೆ ನೀರು ಸಿಗ್ತಾ ಇದೆ, ಬಟ್ ಏನಾಗಿದೆ, ಏನೋ ಅದು ಇದು ಕಸರೆಲ್ಲ ಬಿದ್ದೋಗಿದೆ. ನಾವು ಹಾಗೆ ಬಂದ್ಬಿಡ್ತೀವ, ಅದನ್ನ ಸೋಸ್ತೀವಿ, ನೀರನ್ನ ಕುಡಿತೀವಿ. ಜೀವನ ಅಥವಾ ಸಂಬಂಧ ಅನ್ನೋದು ಅಷ್ಟೇನೆ. ಸಂಬಂಧದಲ್ಲಿ ಭಿನ್ನಾಭಿಪ್ರಾಯ, ಸಿಡುಕು ಸೆಡುವು ಅದು ಇದು ಬಂದೇ ಬರುತ್ತೆ. ಹಾಗಂತ ಸಂಬಂಧನೇ ಬಿಟ್ಟು ಹೋಗೋಕ್ಕಾಗುತ್ತಾ? ಅದನ್ನ ಸೋಸ್ಬೇಕು, ಹೊರಗಡೆ ಎಸಿಬೇಕು, ಸಂಬಂಧನ ಒಳಗೆ ತಗೋಬೇಕು. ಅರ್ಥಾತ್ ನಾವು ಅದನ್ನ ಮುಂದೆ ನಡೆಸ್ಕೊಂಡು ಹೋಗ್ಬೇಕು. ಅದೇ ಜೀವನ, ಅದೇ ಆಗಬೇಕು ಅನ್ನೋಂಥ ವಿಷಯ ಹೇಳುವಂಥದ್ದ ಕಾರ್ಯಕ್ರಮನೇ ಸ್ಮಾರ್ಟ್ ಸೊಸೆಯಂದಿರು. ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾ? ಅಗತ್ಯವಾಗಿ ಭಾಗವಹಿಸಬಹುದು. ಹೇಗೆ ಅಂತೀರಾ? ನಿಮ್ಮ ವಿವರಗಳನ್ನು ನೀವು ನಮಗೆ ತಲುಪಿಸಬೇಕಾಗುತ್ತೆ. ಪತ್ರದ ಮೂಲಕನೂ ತಲುಪಿಸಬಹುದು ಅಥವಾ ಇಮೇಲ್ ಮೂಲಕನೂ ತಲುಪಿಸಬಹುದು. ಮೊದಲನೇದಾಗಿ ನಿಮ್ಮ ವಿವರಗಳನ್ನು ನಮಗೆ ನೀಟಾಗಿ ಕಳಿಸ್ಕೊಡ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಮತ್ತೆ ನಿಮ್ಮ ಅತ್ತೆಯ ಹೆಸರು, ವಯಸ್ಸು, ಊರು, ಹಾಗೆಯೇ ದೂರವಾಣಿ ಸಂಖ್ಯೆ, ಹಾಗೆಯೇ ನಿಮ್ಮ ಹವ್ಯಾಸಗಳೇನಿದೆ ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ಬರೆದು ಕಳಿಸಿ. ಬಹುಮುಖ್ಯವಾಗಿ ನಿಮ್ಮ ಇತ್ತೀಚಿನ ಭಾವಚಿತ್ರ, ಇಬ್ರು ನಿಂತ್ಕೊಂಡು ತೆಗೆಸ್ಕೊಂಡಿರುವಂತಹ ಭಾವಚಿತ್ರನ ನಮಗೆ ತಲುಪಿಸಿ. ಒಂದ್ ವೇಳೆ ನೀವು ಈ ವಿವರಗಳನ್ನ ಪತ್ರದ ಮೂಲಕ ತಲುಪಿಸ್ತೀರಿ ಅಂತ ಆದ್ರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಅಥವಾ ಇಮೇಲ್ ಮೂಲಕ ನೀವು ಕಳಿಸ್ತೀರಿ ಅಂತ ಆದ್ರೆ ನಮ್ಮ ಇಮೇಲ್ ಐಡಿ ಈ ರೀತಿಯಾಗಿದೆ, dd.smartsoseyandiru@gmail.com. ಸೊ ಇದು ನಮ್ಮ ವಿವರಗಳಾಗಿತ್ತು. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಅತ್ತೆ ಸೊಸೆ ಹೀಗೆ ಕೂರಿಸ್ತೀನಿ, ಮತ್ತಷ್ಟು ಮಾತಾಡೋಣ. ಆ ಸಂಚಿಕೆಯಲ್ಲಿ ಇನ್ನೇನು ವಿಶೇಷತೆ ಇರುತ್ತೆ, ಕಾಯ್ತಾರಿ. ಸೊ ಇದುವರೆಗೂ ನೀವು ನೋಡಿದ್ದು ಸ್ಮಾರ್ಟ್ ಸೊಸೆಯಂದಿರು. ನಮಸ್ಕಾರ.